ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಪರೀಕ್ಷಿತ್. ಕೃಷ್ಣನಗರಿ ಏಷ್ಯಾದಲ್ಲಿ ಎರಡನೇ ಅತಿ ದೊಡ್ಡ ಮೀನುಗಾರಿಕಾ ಬಂದರನ್ನ ಹೊಂದಿರುವಂತಹ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿದ್ದೇವೆ. ಈ ಕ್ಷೇತ್ರದ ಶಾಸಕ ಯಶ್ಪಾಲ್ ಸುವರ್ಣ ಬಿಜೆಪಿಯ ಭದ್ರಕೋಟೆಯಲ್ಲಿ ಈಗ ಮತದಾರರ ಅಭಿಪ್ರಾಯಗಳು ಏನು, ಶಾಸಕರು ಕೊಟ್ಟ ಭರವಸೆಯನ್ನ ಈಡೇರಿಸಿದಾರಾ, ಜೊತೆಗೆ ಶಾಸಕರಿಗೆ ಈಗ ಈ ಭಾಗದ ಮತದಾರರು ಕೊಡುವ ಮಾರ್ಕ್ಸ್ ಕಾರ್ಡ್ ಎಷ್ಟು ಅನ್ನೋದನ್ನ ಅವರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಶಾಸಕರು ಯಶ್ಪಾಲ್ ಸುವರ್ಣ 2.5 ವರ್ಷ ಹಿಂದೆ ಕೊಟ್ಟ ಭರವಸೆ, ಈಗ ಉಡುಪಿಯಲ್ಲಿ ನೀವು ಕಂಡಂತಹ ವ್ಯವಸ್ಥೆಗಳು, ಆ ಭರವಸೆ ಈಡೇರಿದೆಯಾ? ಆಲ್ಮೋಸ್ಟ್ ಈಡೇರಿದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯುವ ಜನರ ಇದರಲ್ಲಿ ಒಳ್ಳೆ ಇದು ಮಾಡ್ತಾ ಇದ್ದಾರೆ. ಸಮಸ್ಯೆ ಅಂದರೆ ರಸ್ತೆಗಳದ್ದೊಂದು, ಮತ್ತು ಪಾರ್ಕಿಂಗ್ ಏರಿಯಾ, ಪಾರ್ಕಿಂಗ್ ಇದರದ್ದೆಲ್ಲ ಸ್ವಲ್ಪ ಸಮಸ್ಯೆ ಇದೆ. ಹೌದು, ನಗರದಲ್ಲಿ ಪಾರ್ಕಿಂಗ್ ಮತ್ತು ಇದರದ್ದೆಲ್ಲ ಅದನ್ನು ಮಾಡ್ತಾ ಇದ್ದಾರೆ. ಈಗ ಮುನ್ಸಿಪಾಲ್ಟಿ ಇದರಲ್ಲೆಲ್ಲ ಮುತುವರ್ಜಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಅವರ ಕಾರ್ಯವೈಖರಿಗೆ ಎಷ್ಟು ಮಾಡಿದ್ರು? ಈಗ ಸ್ಟೂಡೆಂಟ್ಗೆ ಅವರ ಮಾರ್ಕ್ಸ್ ಕಾರ್ಡ್ ಸಿಗುತ್ತೆ, ಸರಿ, ಕೆಲಸ ಮಾಡಿದ ಅವನ ಸ್ಟೂಡೆಂಟ್ ಸ್ಟಡಿಗೆ ಎಲ್ಲ ಬರುತ್ತೆ. ಈಗ ಶಾಸಕರು ಮಾರ್ಕ್ಸ್ ಕಾರ್ಡ್ ಕೊಡಲೇಬೇಕು ಮತದಾರರು. ಎಷ್ಟು ಕೊಡ್ತೀರಿ? 10ರಲ್ಲಿ ಎಷ್ಟು ಮಾಡ್ಕೊಡ್ತೀರಿ? 10ರಲ್ಲಿ 10 ಕೊಡ್ಬೋದು, ನಮ್ಮ ಇದರಲ್ಲಿ ಕೊಡ್ಬೋದು. ಹೌದು, ಇಷ್ಟ ಇದೆ, ಮೆಚ್ಚುಗೆ ಆಗಿದೆ. ಮೇಡಮ್, ಈ ಕ್ಷೇತ್ರ ಶಾಸಕರು ಯಶ್ಪಾಲ್ ಸುವರ್ಣ 2.5 ವರ್ಷ ಹಿಂದೆ ಕೊಟ್ಟ ಭರವಸೆ ಈಡೇರಿದ್ಯಾ? ಉಡುಪಿಯಲ್ಲಿ ಯಾವ ತರ ಚೇಂಜ್ ಮಾಡಬಹುದಿತ್ತು? ಏನು ಸಮಸ್ಯೆಗಳು ನೀವು ಕಾಣ್ತಾ ಇದ್ದೀರಿ? ನಮ್ಗೆ ಮೇನ್ ಮೀಸಲಾತಿ ಬಂದಾಗಬೇಕು, ಎಲ್ಲರಿಗೂ ಈಕ್ವಾಲಿಟಿ ಬರಬೇಕು. ಯಾಕೆ ಹೇಳಿದ್ರೆ ಎಲ್ಲರೂ ಟ್ಯಾಕ್ಸ್ ನಾವು ಮಧ್ಯಮ ವರ್ಗದವರಿಗೆ ಕಷ್ಟ ಆಗ್ತಾ ಇರುವುದು. ದೊಡ್ಡವರು ಇದ್ದ ಕೊಡ್ತಾರೆ, ಬಡವರಿಗೆಲ್ಲ ಸರ್ಕಾರವೇ ಫೆಸಿಲಿಟಿ ಕೊಡ್ತದೆ. ಅದರ ಬಗ್ಗೆ ಒಂದು ಜಾಸ್ತಿ ಗಮನ ಹರಿಸಬೇಕು. 2 ವರ್ಷ ಹಿಂದೆ ಭರವಸೆ ಕೊಟ್ಟಿದ್ರು, ಅದು ಈಗ ತಾವು ಕಂಡಂತೆ ವ್ಯಕ್ತಿಗತವಾಗಿ ಹೇಳ್ಬೇಕಾದ್ರೆ ತುಂಬಾ ಒಳ್ಳೆ ಜನ, ಅವರು ಕೆಲಸ ಮಾಡಿದ್ದಾರೆ, ಚೆನ್ನಾಗಿ ಮಾಡ್ತಾರೆ. 8. ಈ ಭಾಗದ ಶಾಸಕರು ಯಶ್ಪಾಲ್ ಸುವರ್ಣ ಮೊದಲು ಕೊಟ್ಟ ಭರವಸೆ, ಎಲೆಕ್ಷನ್ ಮೊದಲು ಕೊಟ್ಟ ಭರವಸೆ ಈಗ ಈಡೇರಿದೆ ಅನ್ಸತ್ತಾ? ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ? ಈಗ ಸಮಸ್ಯೆ ತುಂಬಾ ಉಂಟು, ಯಾರು ಇದು ಮಾಡುದಿಲ್ಲ ಬಿಡಿ. ಅಂದ್ರೆ ಯಾಕೆ ಯಾಕೆ ಇಲ್ಲ, ಅವ್ರಗಳ ಸಮಸ್ಯೆ ತುಂಬಾ ಉಂಟು. ಯಾರ ಸಮಸ್ಯೆ? ಮತದಾರರ ಸಮಸ್ಯೆಗಳ, ಜನರ ಸಮಸ್ಯೆಗಳ? ಜನರ ಸಮಸ್ಯೆ ತುಂಬಾ ಉಂಟು, ಹಾ. ಮತ್ತೆ ಪೊಲಿಟಿಷಿಯನ್ ಸಮಸ್ಯೆ ತುಂಬಾ ಉಂಟು. ಪೊಲಿಟಿಷಿಯನ್ಸ್ ಇದು ಇಡೀ ರಾಜ್ಯದ ಹೇಳ್ತೀರಾ, ಉಡುಪಿ ವಿಧಾನಸಭಾ ಕ್ಷೇತ್ರ ಹೇಳುದಾ? ಏನ್ ಸಮಸ್ಯೆ ಅಂದ್ರೆ ಅಲ್ಲ, ಅವರವರೊಳಗೆ ಸರಿ ಇಲ್ಲ. ಬಟ್ ಮತದಾರದ್ದು ನೀವು ನಮ್ಮ ಸಮಸ್ಯೆ ಸರಿ ಮಾಡ್ತಾರ ಅಂತ ಹೇಳಿ ನೀವು ಆಯ್ಕೆ ಮಾಡಿದಲ್ವಾ? ಆಯ್ಕೆ ಮಾಡಿದ್ದು ಹಾ. ಏನ್ ಮಾಡುದು? ಆಯ್ಕೆ ಮಾಡ್ತೇವೆ, ಇದು ಒಳ್ಳೇದ್ ಮಾಡ್ತಾರೆ ಹೇಳಿ ಮಾಡದಿದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಈಗ ಒಂದು ಶಾಲೆಯಲ್ಲಿ, ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಈ ತರ ಓದಿದ್ದಾರೆ, ಈ ತರ ಅವರದ್ದು ಸ್ಟಡಿ ಮೇಲೆ ಮಾರ್ಕ್ಸ್ ಕೊಡ್ತಾರೆ. ಈ ಶಾಸಕರಿಗೆ ನೀವು ಮಾರ್ಕ್ಸ್ ಕೊಡ್ಲೇಬೇಕಾಗತ್ತೆ. ಎಷ್ಟು ಕೊಡ್ತೀರಿ? 10ರಲ್ಲಿ ಎಷ್ಟು? 10ರಲ್ಲಿ ಎಷ್ಟು ಕೊಡ್ತೀರಿ ಮಾರ್ಕ್ಸ್? 8. 2.5 ವರ್ಷ ಹಿಂದೆ ಎಲೆಕ್ಷನ್ ಆಗಿತ್ತು. ಅದರ ಮೊದಲು ಭರವಸೆ ಕೊಟ್ಟಿದ್ದು, ಬಹಳಷ್ಟು ಭರವಸೆ ಕೊಟ್ಟಿದ್ರು. ಅದು ಈಡೇರಿದೆಯಾ? ಯಾವ ತರ ಕಾರ್ಯವೈಖರಿ ಬಗ್ಗೆ ಹೇಳೋದು? ಯಶ್ಪಾಲ್ ಸುವರ್ಣ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಕೆಲಸ ಮಾಡಲಿಕ್ಕೆ ಸಪೋರ್ಟ್ ಇಲ್ಲ. ಅಲ್ಲಿ ಅವರಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಇರುವ ಕಾರಣ ಅವರಿಗೆ ಸಪೋರ್ಟೇ ಇಲ್ಲ. ಇವರು ಬಿಜೆಪಿ ಎಷ್ಟೊಂದು ಮಾಡ್ಬೋದು. ಇವರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗಿ ಅವರಿಗೆ ಪೂರ್ಣ ಪ್ರಮಾಣದ ಸಹಕಾರ ಸಿಕ್ಕಿತು ಅಂದರೆ, ಅವರಿಗೆ ಅನುದಾನ ಸಿಕ್ಕಿದೆ ಅಂದರೆ ಅವರ ಕ್ಷೇತ್ರ ಅವರು ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ. ಎಷ್ಟು ಕೆಲಸ ಮಾಡ್ಲಿಕ್ಕೆ ಉಂಟು, ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಸಿದ್ದರಾಮಯ್ಯನವರ ಸರ್ಕಾರದಿಂದ ಯಾವುದೇ ರೀತಿಯ ವಿಶೇಷ ಅನುದಾನ ಸಿಗದ ಕಾರಣ ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಸಮಸ್ಯೆ ಏನಿಲ್ಲ ಸರ್, ಎಲ್ಲ ಉಡುಪಿ ಮಟ್ಟಿಗೆ ಸಾಧಾರಣ ಮಟ್ಟಿಗೆ ಎಲ್ಲವೂ ವ್ಯವಸ್ಥೆ ಚೆನ್ನಾಗಿದೆ. ಆಗ್ಲೇಬೇಕಿದ್ದದ್ದು ಮುಖ್ಯವಾಗಿ ಈಗ ಒಂದು ಇದರಲ್ಲಿ ಬ್ರಿಡ್ಜ್ ಆಯ್ತು. ಹೌದು, ನೆಕ್ಸ್ಟ್ ಏನಾಗಬೇಕಿತ್ತು ಅಂತ ಹೇಳಿ ಹಾಗೆ ಸಣ್ಣ ಪುಟ್ಟ ಸುಮಾರು ಯೋಜನೆಗಳು ಉಂಟು ಸರ್. ತುಂಬಾ ಯೋಜನೆಗಳು ಸಣ್ಣ ಪುಟ್ಟ, ಅದು ಆಲೋಚನೆ ಮಾಡ್ಲಿಕ್ಕೆ ಹೋದರೆ ಒಂದೊಂದೇ ಹೇಳ್ಬೋದು. ಚೆನ್ನಾಗಿ ಮಾಡಿದ್ದಾರೆ ಅವರು. ಅವರ ಕಾಲದಲ್ಲಿ ಮಾಡುವ ಕೆಲಸಗಳೆಲ್ಲ ಒಳ್ಳೆ ಮಾಡಿದ್ದಾರೆ ಅವರು. ಅಂದರೆ ಅವರಿಗೆ ಪೂರ್ಣ ಪ್ರಮಾಣದ ಸಪೋರ್ಟ್ ಇಲ್ಲದ ಕಾರಣ, ಬಿಜೆಪಿಯನ್ನು ರಾಜ್ಯ ಸರ್ಕಾರ ನಿರ್ಲಕ್ಷಿಸುವ ಕಾರಣ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ಅಷ್ಟೇ. ಅದರ್ವೈಸ್ ಅವರು ಒಳ್ಳೆ ಕೆಲಸ. 10ರಲ್ಲಿ 9.5 ಕೊಡ್ಬೋದು ಅವರಿಗೆ. ಹೌದು, ಖಂಡಿತ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಅವರಿಗೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಮನಸ್ಸು ಕೂಡ ಉಂಟು ಅವರಲ್ಲಿ. ತಾನು ಮಾಡಬೇಕಂತ ಸಹ ಉಂಟು, ಆದರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟೇ.
2 ವರ್ಷ ಮೊದಲು ಒಂದಷ್ಟು ಭರವಸೆ ಕೊಟ್ಟಿರ್ತಾರೆ, ಅದೆಲ್ಲ ಈಡೇರಿದೆಯಾ? ನೀವು ಉಡುಪಿ ಕಂಡಂತೆ ಏನು ಸಮಸ್ಯೆಗಳು ಮುಖ್ಯವಾಗಿರುವಂಥದ್ದು? ಮುಖ್ಯವಾಗಿ ಅಂದ್ರೆ ಮೂಲಭೂತ ಸೌಕರ್ಯ ನಾವು ನೋಡುದು ರಸ್ತೆ ನೀರು ಅದೇ ಮುಖ್ಯವಾಗಿ ನೋಡುದು. ಆದ್ರೆ ಈಗ ಮಳೆ ಜಾಸ್ತಿಯಾಗಿ ಈ ಸರ್ತಿ ಸ್ವಲ್ಪ ರಸ್ತೆಗಳು ಎಲ್ಲ ಹಾಳಾಗಿದೆ. ಆದಷ್ಟು ಬೇಗ ಚೆನ್ನಾಗಿದ್ರೆ ಒಳ್ಳೆಯದು. ನಮ್ಗೆ ಮೇಜರ್ ಆಗಿ ಅಂದ್ರೆ ಅದೇ ಕಾಣುದು, ರಸ್ತೆ ಅದೇ ಕಾಣುದು. ಹೌದು ಹೌದು, ಆದಷ್ಟು ಬೇಗ ರಿಪೇರಿ ಆಗ್ಬೇಕು. ಏನು ಕಾರ್ಯವೈಖರಿ ಎಮ್ಮೆಲ್ಯೆ ಅವರ ಕಾರ್ಯವೈಖರಿ ಎಷ್ಟೋ ಸುವರ್ಣ 2 ವರ್ಷ ಈಗ 2 ವರ್ಷ ಕಾಲದಲ್ಲಿ ಅವರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ರೆಸ್ಪಾನ್ಸ್ ಚೆನ್ನಾಗಿದೆ, ಮಾಡ್ತಾರೆ. ಆದ್ರೆ ಅಭಿವೃದ್ಧಿಗೆ ಫಂಡ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಫಂಡ್ಸ್ ಸಿಕ್ಕಿದ್ರೆ ನಮ್ಮದು ಕ್ಷೇತ್ರ ತುಂಬಾ ಒಳ್ಳೇದಾಗ್ತದೆ. ಮುಖ್ಯವಾಗಿ ಅದೇ ಅಲ್ವಾ? ಹೌದು ಬರಬರ್ಲಿಕ್ಕೆ ಅನುದಾನ ಬೇಕು. ಹೌದು, ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅದರಲ್ಲಿ? 10ರಲ್ಲಿ 8. ಒಟ್ಟಾರೆ ಅವರ ಕೆಲಸ ಇರ್ಬೋದು, ಅವರದ್ದು ಕೊಟ್ಟ ಮಾತು ಎಲ್ಲವೂ ಓವರಾಲ್ ಆಗಿ ಹೇಳ್ತೀರಿ? ಓವರ್ ಆಲ್ ಒಂದು 7 ಮಾರ್ಕ್ ಕೊಡ್ಬೋದು. ಥ್ಯಾಂಕ್ ಯು. ಈ ಭಾಗದ ಶಾಸಕರು ಯಶ್ಪಾಲ್ ಸುವರ್ಣ 2.5 ವರ್ಷದಲ್ಲಿ ಕೊಟ್ಟ ಭರವಸೆ ಈಡೇರಿದೆಯಾ? ಏನ್ ಮಾಡ್ಬೋದಿತ್ತು ಅಂತೇಳಿ? ಮುಖ್ಯವಾಗಿ ಡೆವಲಪ್ ಆಗಿರ್ಬೋದು, ಏನು ಒಳ್ಳೆ ಡೆವಲಪ್ ಆಗಿದೆ, ಸಾಕು. ಇಷ್ಟು ಡೆವಲಪ್ ತುಂಬ ಸಾಕು. ತುಂಬಾ ರಸ್ತೆಗಳು ಹೋಗಿದ್ದಾವೆ. ಆ? ರಸ್ತೆಗಳು ತುಂಬಾ ಹಾಳಾಗಿದೆ. ರಸ್ತೆ ಹಾಳಾಗಿದೆ, ರಿಪೇರಿ ಆಗಬೇಕು. ಮಳೆಗಾಲದಿಂದ ರಿಪೇರಿ ಮಾಡ್ತಾರೆ. ಕಾರ್ಯವೈಖರಿ ಬಗ್ಗೆ ಹೇಳ್ತೀರಿ? ಯಶ್ಪಾಲ್ ಸುವರ್ಣ ಕಾರ್ಯವೈಖರಿ ಅಂದ್ರೆ ಯಾವ ತರ ಕೆಲಸ ಮಾಡೋ ಬಗ್ಗೆ ಆಗಿ ಒಳ್ಳೆ ಏನು ಒಳ್ಳೆ ಇದ್ದಾರೆ, ಪರ್ಫೆಕ್ಟ್ ಇದ್ದಾರೆ. ಏನು ಉಡುಪಿಯಲ್ಲಿ ಈ ಕ್ಷೇತ್ರದಲ್ಲಿ ಏನ್ ಮಾಡಬಹುದಿತ್ತು ಅಂತೇಳಿ ಈ ತರ ನಮ್ಗೆ ಚಾನ್ಸ್ ಇರುತ್ತೆ. ಹೌದು, ಉಡುಪಿಗೆ ಒಂದು ಬೇಕಿತ್ತು, ಇದು ಮಾಡಬಹುದಿತ್ತು, ಈಗ ಅಭಿವೃದ್ಧಿ ಆಗಬಹುದಿತ್ತು ಅಂತೇಳಿ ಏನಿದೆ? ಅಭಿವೃದ್ಧಿ ಎಲ್ಲ ದಿಕ್ಕೇ ಅಭಿವೃದ್ಧಿ ಬೇಕಲ್ಲ, ಒಂದೇ ಕಡೆ ಆಗ್ತದ. ಏನು ಈ ತರ ಪ್ರಾಜೆಕ್ಟ್ ಅಥವಾ ಈ ತರ ಏನಾದ್ರು ಮಾಡಬಹುದಿತ್ತು ಅಂತ ಹೇಳಿ? ಈಗ ಸಿಗ್ನಲ್ ಉಂಟು, ಲೈಟ್ ಹಾಕಿದಾರಲ್ಲ ಅಲ್ಲಿ, ಆ ಸಿಗ್ನಲ್ ಅನ್ನು ಸ್ವಲ್ಪ ಆದಷ್ಟು ಬೇಗ ಮಾಡಿದ್ರೆ ಟ್ರಾಫಿಕ್ ಸ್ವಲ್ಪ ಕಂಟ್ರೋಲ್ ಮಾಡಬಹುದು. ಅಷ್ಟೇ ಇಡ್ಬೋದು ನಾವು, ಅಷ್ಟೇ. ಮಾರ್ಕ್ಸ್ ಎಷ್ಟು ಕೊಡ್ತೀರಿ ಯಶ್ಪಾಲ್ ಸುವರ್ಣ ಅವರಿಗೆ? 8 ಮಾತ್ರ. ಈ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರು ಯಶ್ಪಾಲ್ ಸುವರ್ಣ ಅವರ ಕಾರ್ಯವೈಖರಿ ಬಗ್ಗೆ ನೋಡಿರ್ತೀರಿ ನೀವು. ಹೇಗಿದ್ದಾರೆ ಯಶ್ಪಾಲ್ ಸುವರ್ಣ? ಮತ್ತೆ ಏನು ಹೌದಾ? ಹಾ. ಜನರಿಗೆ ಸ್ಪಂದಿಸ್ತಾರೆ. ಹೌದು. ಮತ್ತೆ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಾರೆ, ಎಲ್ಲ ಸಪೋರ್ಟ್ ಕೊಡ್ತಾರೆ. 2.5 ವರ್ಷ ಮೊದಲು ಕೊಟ್ಟ ಭರವಸೆ ಈಡೇರಿದೆಯಾ ನಿಮ್ಮ ಪ್ರಕಾರ? ಭರವಸೆ ಏನ್ ಕೊಟ್ರು ನಂಗೆ ಗೊತ್ತಿಲ್ಲ, ಆದ್ರೂ ಟ್ರೈ ಮಾಡ್ತಾ ಇದ್ದಾರೆ ಎಲ್ಲ. ಉಡುಪಿಯಲ್ಲಿ ಏನ ಮಾಡಬಹುದು ಅಂತ ನೀವು ಹಿರಿಯರು ಉಡುಪಿಯಲ್ಲಿ ಈ ತರ ಮಾಡಬಹುದಿತ್ತು, ಈ ತರ ಅಭಿವೃದ್ಧಿ ಮಾಡಬಹುದಿತ್ತು, ಅಥವಾ ಏನಾದ್ರು ಪ್ರೊಜೆಕ್ಟ್ ತರಬಹುದಿತ್ತು ಅನ್ನುವಂಥದ್ದು ಏನಾದ್ರು ಇದೆಯಾ? ಇನ್ನು ಆಗ್ಬೇಕು, ಇಲ್ಲೆಲ್ಲ ಸುಮಾರು ಕೆಲಸ ಎಲ್ಲ ಉಂಟು. ಮುಖ್ಯವಾಗಿ ಏನು ಪರ್ಯಾಯ ಎಲ್ಲ ಬಂತಲ್ಲ, ರೋಡ್ ಎಲ್ಲ ರಿಪೇರಿ ಆಗ್ಬೇಕು. ಆಮೇಲೆ ಸರ್ಕಲ್ಗಳಲ್ಲೆಲ್ಲ ದೀಪದ ವ್ಯವಸ್ಥೆ ಎಲ್ಲ ಮಾಡಬೇಕು. ಆ ಥರ ಎಲ್ಲ ಕೆಲಸ ಉಂಟು, ಸುಮಾರು ಮಾಡ್ತಾರೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಕಳ್ಸಂತಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅದರಲ್ಲಿ? ಮಾರ್ಕ್ಸ್ ಒಂದು 6-7 ಕೊಡ್ಬೋದು. ಇನ್ನು ಮಾಡ್ಬೇಕಷ್ಟೆ, ಮೆಚ್ಚುಗೆ. ಇನ್ನು ಪ್ರಯತ್ನ ಮಾಡಬೇಕು ಅಂತ ಇನ್ನು ಮಾಡ್ಬೋದು, ಇನ್ನು ಮಾಡ್ಬೇಕು. ಫಂಡ್ ಬೇರೆ ಇಲ್ಲ, ಫಂಡ್ ಕೊಡೋದಿಲ್ಲ, ಪ್ರಾಬ್ಲಮ್ ಇದೆ. ಹೌದು, ಗೌರ್ಮೆಂಟ್ ಫಂಡ್ ಕೊಟ್ಟರೆ ಕೆಲಸ ಆಗುತ್ತೆ, ಫಂಡ್ ಕೊಟ್ಟರೆ ಇಲ್ಲಿ ಕೆಲಸ ಮಾಡಬೇಕು. ಈ ವಿಧಾನಸಭಾ ಕ್ಷೇತ್ರ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಶ್ಪಾಲ್ ಸುವರ್ಣ 2.5 ವರ್ಷ ಮೊದಲು ಕೊಟ್ಟ ಭರವಸೆ ಈಡೇರಿದೆಯಾ? ಇನ್ನು ಏನ್ ಮಾಡಬಹುದಿತ್ತು ಅಂತ ಅವರ ಕೈಯಲ್ಲಿ? ಈಡೇರ್ಲಿಕ್ಕೆ ಸರ್ಕಾರ ಇರೋದು ಬೇರೆ ಇಲ್ವಾ? ಇವರು ಪ್ರಯತ್ನ ಮಾಡ್ತಾರೆ, ಯಾರು ಯಶ್ಪಾಲ್ ಸುವರ್ಣ ಪ್ರಯತ್ನ ಮಾಡ್ತಾರೆ. ಆದರೂ ಕೆಲವು ಸಫಲ ಆಗಿದೆ, ಕೆಲವು ಆಗುದಿಲ್ಲ ಅಷ್ಟೇ. ಯಶ್ಪಾಲ್ ಸುವರ್ಣರಿಗೆ 10 ಎಷ್ಟು ಮಾರ್ಕ್ಸ್? 10ರಲ್ಲಿ 7 ಕೊಡ್ಬೋದು. 2.5 ವರ್ಷದ ಮೊದಲು ಕೊಟ್ಟ ಭರವಸೆ ಶಾಸಕ ಯಶ್ಪಾಲ್ ಸುವರ್ಣ ಅವರು, ಅದು ಈಡೇರಿದೆಯಾ? ಅದು ಏನು ಮುಖ್ಯವಾಗಿ ಇಲ್ಲಿ ಈ ಕ್ಷೇತ್ರದಲ್ಲಿ ತರಬೇಕಿತ್ತು, ಈಗ ಅಭಿವೃದ್ಧಿ ಕೆಲಸ ಆಗಬೇಕಿತ್ತು, ಇಂಥ ಸಮಸ್ಯೆಗಳು ಬಗೆಹರಿಸಬೇಕಿತ್ತು ಅನ್ನುವಂಥದ್ದು ತಮ್ಮಲ್ಲಿದೆ. ಹಾಗೇನಿಲ್ಲ, ಈಗ ಅಧಿಕಾರದಲ್ಲಿ ಇಲ್ಲ ಅಲ್ಲ ಬಿಜೆಪಿ, ಆದ್ರಿಂದ ಅವ್ರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಎಲ್ಲ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವುದರಿಂದ ಅವರದ್ದೇನು ನಡೆಯುವುದಿಲ್ಲ. ಅವರವರ ಪಾಲಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಸಮಸ್ಯೆ ಏನು? ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ, ಉಡುಪಿ ನಗರದಲ್ಲಿ ಇರ್ಬೋದು, ಈ ಕ್ಷೇತ್ರದಲ್ಲಿ ಏನು ಮುಖ್ಯವಾಗಿ ಸಮಸ್ಯೆಗಳನ್ನು ತಾವು ನೋಡಿದ ಪ್ರಕಾರ? ಅದಂದ್ರೆ ಅದು ಟ್ರಾಫಿಕ್, ಕಲ್ಸಂಕ, ಇದು ಸಿಗ್ನಲ್ಗಳು ಇನ್ನೂ ಆಗಲಿಲ್ಲ, ರೋಡ್ಗಳು ಸರಿ ಇಲ್ಲ ಅಷ್ಟೇ. ಅಂಥದ್ದು ಬೇರೆ ಏನು ಸಮಸ್ಯೆ ಉಡುಪಿಯಲ್ಲಿಲ್ಲ. ಶಾಸಕರು ಮಾಡಬಹುದು ಅನ್ಸುತ್ತಾ? ಮಾಡಬಹುದು ಅದು ಅವರು ಅಧಿಕಾರದಲ್ಲಿದ್ರೆ ಮಾಡ್ತಿದ್ರು. ಬಟ್ ಇಲ್ಲಿ ಅವರು ಒಂದಷ್ಟು ಅನುದಾನ ತರಬಹುದು ಅನ್ಸುತ್ತಾ? ಅದು ಈಗಂದ್ರೆ ಹಿಂದಿನ ಹಾಗೆ ರಾಜಕೀಯ ಪರಿಸ್ಥಿತಿಗಳಿಲ್ಲ. ಒಂದು ಕಾಲದಲ್ಲಿ ಒಂದು ಯಾರು ವಿಪಕ್ಷದವರು ಹೇಳಿದ್ರು ಮರ್ಯಾದೆ ಇತ್ತು, ಅಧಿಕಾರದಲ್ಲಿ ವಿಪಕ್ಷದವರು ಮರ್ಯಾದೆ ಕೊಡ್ತಿದ್ರು. ಈಗ ಎಲ್ಲ
ರಾಜಕಾರಣ ಒಂದು ರೀತಿಯಲ್ಲಿ ದ್ವೇಷ ರಾಜಕಾರಣ ಆದದ್ರಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದು. ಮಾರ್ಕ್ಸ್ ಈಗ ಕೊಡ್ಲಿಕ್ಕೆ ಆಗುದಿಲ್ಲ. ಅವರಿಗೆ ಅಧಿಕಾರ ಮಂತ್ರಿ ಆದ್ರೆ ಮಾರ್ಕ್ಸ್ ಕೊಡ್ಬೋದು. ಬಟ್ ಈ 2.5 ವರ್ಷದಲ್ಲಿ ಅವ್ರು ಮಾಡಿದ ಕೆಲಸಕ್ಕೆ ಇರ್ಬೋದು ಎಲ್ಲದಕ್ಕೂ ಮಾರ್ಕ್ಸ್ ಅದರಲ್ಲಿ ಇಷ್ಟು ಕೊಡ್ಬೋದಪ್ಪ ಅಂತ ಒಂದು 6 ಮಾರ್ಕ್ ಕೊಡ್ಬೋದು. ಶಾಸಕರು ಯಶವಂತ ಸುವರ್ಣ ಅವರು ಏನ್ ಹೇಳ್ತೀರಿ? ನಮಗೆ ಭಾರಿ ತೊಂದರೆ ಆಗ್ತಾ ಉಂಟು ಮಾರೆ, ಸಿಕ್ಕಾಪಟ್ಟೆ ಹೊಂಡ ಎದ್ದು ಬಿದ್ದು ಓಡುವುದು, ಮತ್ತೆಂತ ಮಾಡೋದು, ಹೊಟ್ಟೆ ಗೊತ್ತಾಗುದಿಲ್ಲ, ಹೊಟ್ಟೆ ಬಾಡು. ಚಾಲಕರ ಸಂಘದ ಪರವಾಗಿ ಎಲ್ಲ ನಾವು ಹೇಳಿದ್ದೇವೆ, ಅವರಿಗೆಲ್ಲ ಗೊತ್ತುಂಟು, ಇವರಿಗೆಲ್ಲ ಗೊತ್ತುಂಟು, ಎಲ್ರಿಗೂ ಗೊತ್ತುಂಟು. ಶಾಸಕರು ಯಶವಂತ ಸುವರ್ಣ ಅವರು ಹೌದು. ಹೇಗೆ ರೆಸ್ಪಾನ್ಸ್ ಮಾಡಿದಾರಾ ಅಥವಾ ಇಲ್ಲಿ ಏನ್ ಸಮಸ್ಯೆ ಆಗ್ತದೆ, ಎಲ್ಲಿ ಸಮಸ್ಯೆ ಆಗ್ತದೆ? ಅಲ್ಲ, ಅವರು ಯಶ್ಪಾಲ್ ಸುವರ್ಣ ಇಲ್ಲಿ ಇದುವರೆಗೆ ಅವರು ನೋಡ್ಲಿಕ್ಕೆ ಆಗ್ಲಿ ಏನು ಯಾವುದೇ ಇದಕ್ಕೆ ಇಲ್ಲಿ ಬರುವುದಿಲ್ಲ ಅವರು ಈ ಕಡೆ. ಮತ್ತೆ ಕಾರಲ್ಲಿ ಆಚೆ ಈಚೆ ಓಡಾಡ್ತಾ ಇರ್ತಾರೆ. ಮತ್ತೆ ಜನಸಾಮಾನ್ಯರ ಹತ್ರ ಯಾರ ಹತ್ರ ಮಾತಾಡೋದಿಲ್ಲ ಅವರು. ಅದು ಹೇಗೆ ಸಮಸ್ಯೆ ಅವರು ಪರಿಹಾರ ಮಾಡ್ತಾರೆ ಅದು ಅವರಿಗೆ ಗೊತ್ತು. ತುಂಬಾ ವರ್ಷ ಆಯ್ತಲ್ಲ. ಹೌದು ಹೌದು, 3-4 ವರ್ಷದಿಂದ ಹೀಗೆ ಆಗ್ತಾ ಉಂಟು. ನಾವು ಹೇಳಿದ್ರೆ ಅವರು ಕೇಳ್ತಾರೆ. ಅವರು ಟೆಂಪೋದವರು ಬಸ್ಸಿನ ಸಂಘದವರೆಲ್ಲ ಹೇಳಿದ್ರೆ ಏನಾದರೂ ಕೇಳ್ಬೋದು ಅವರು. ನಾವು ಹೇಳಿದ್ರೆ ಕೇಳೋದಿಲ್ಲ ಅವರು. ಕೇರ್ಲೆಸ್ ಮಾಡ್ತಾ ಇದ್ದಾರ ಅಂತ ಅನಿಸ್ತಾ ಉಂಟು. 2 ವರ್ಷ ಮೊದಲು ಕೊಟ್ಟ ಭರವಸೆ ಈಗ ಅದು ಸ್ವಲ್ಪ ಆದ್ರೂ ಈಡೇರಿಸಿದಾರ ಅಥವಾ ಏನ್ ಮಾಡ್ಬೋಯ್ತು ಅಂತ ನಮ್ಗೆ ಮತದಾರರಾಗಿ ಏನ್ ಹೇಳ್ತೀರಿ? ರಸ್ತೆ ಬಗ್ಗೆ ಎಂತ ಮಾಡುವಾಗೆ ತೋರುದಿಲ್ಲ. ಅಂದ್ರೆ ಯಾಕೆಂದ್ರೆ ಒಂದು ಕಡೆ ಮಳೆ ಸಹ ಬರ್ತಾ ಉಂಟು, ವಿಪರೀತ ಮಳೆ. ಹಾಗಾಗಿ ಮತ್ತೆ ಜಾಸ್ತಿ ನಾವು ಇದು ಹೇಳಿಕ್ಕೆ ಆಗುದಿಲ್ಲ. ಅವರು ನೋಡ್ತಾ ಇದ್ದಾರಲ್ಲ, ಅವರು ಇಲ್ಲೇ ಇರ್ತಾರೆ, ಯಾವಾಗ್ಲೂ ಮಲ್ಪೆಯಲ್ಲಿ ಇರ್ತಾರೆ, ಅವ್ರಿಗೆ ಗೊತ್ತುಂಟು ಎಲ್ಲ ವಿಷಯ. ಅದ್ರಲ್ಲಿ 6 ಅವರಿಗೆ. ಅಂದ್ರೆ ಇಲ್ಲಿ ಏನು ಅವರು ಈಚೆ ಬಂದು ಏನು ಸರ್ವೆ ಅಂತ ಮಾಡೋದಿಲ್ಲ, ಅವ್ರು ನೋಡೋದಿಲ್ಲ ಏನು, ಅವರು ಅಷ್ಟು ಅಬ್ಸರ್ವ್ ಮಾಡೋದಿಲ್ವಾ ಅಂತ ಅನಿಸ್ತಾ ಉಂಟು. ಅವರು ಇದು ಮಾಡೋ ಲೆಕ್ಕದಲ್ಲಿ ಮುಂಚಿನ MLA ಎಲ್ಲ ಹೀಗೆ ಮಾಡ್ತಾ ಇರಲಿಲ್ಲ ಅವರು. ಮುಂಚಿನ MLA-ನವರೆಲ್ಲ ಅವರು ಬರ್ತಾ ಸ್ವಲ್ಪ ನೋಡ್ತಾ ಇಲ್ಲಿ ಎಲ್ಲ ಜನರ ಹತ್ರ ಎಲ್ಲ ಮಾತಾಡ್ತಾ ಇದ್ರು. ಇವರು ಯಾವುದಕ್ಕೂ ನೋಡ್ಲಿಕ್ಕೆ ಇಲ್ಲ, ಇಲ್ಲಿ ಮಲ್ಪೆಯಲ್ಲೇ ಇರ್ತಾರಂತ ಯಾವಾಗಲೂ ಅವರು, ನನ್ನ ಅಂದಾಜು. ಕೇಂದ್ರ ಸರ್ಕಾರಕ್ಕೆ ಸೇರುವಂತ ರಸ್ತೆ ಹೇಳ್ತಾರೆ. ಅದು ಹೇಳಿದ್ರೆ ಆಗತ್ತಾ? ಸರಿಯಾ? ಅದು ಸರಿ. ಆದರೂ ಅವರು ಪ್ರಧಾನಮಂತ್ರಿ ಅವರೆಲ್ಲ ಇಲ್ಲಿ ಬರ್ಲಿಕ್ಕೆ ಆಗ್ತದೆ ಅವರಿಗೆ ಇದನ್ನು ನೋಡ್ಲಿಕ್ಕೆ? ನಮ್ಗೆ MLA ಅಲ್ಲ, ಇವ್ರೇನಾದ್ರು ಮಾಡ್ಬೇಕು ಇವರು ವ್ಯವಸ್ಥೆ. ನಾವು ಹೇಳಿದ್ರೆ ಅವ್ರು ಕೇಳ್ತಾರೆ. ಅವರು ದೊಡ್ಡ ಸಂಘದವರು ಯಾರಾದ್ರೂ ಹೇಳಿದ್ರೆ ಆಗ್ತದೆ. ದೊಡ್ಡ ಬಸ್ಸಿನ ಸಂಘದವರು ಏನಾದ್ರು ಹೇಳ್ಬೇಕು. ಸೆಂಟ್ರಲ್ಲು ಸ್ಟೇಟು ಈ ತರ ಆಗಿ ಹೌದೌದು, ಒಂದೊಂದು ಬೇರೆ ಬೇರೆ ಇರ್ಲಿಕ್ಕೆ ಹೋಗಿ ಈ ತರ ಆಗ್ತದೆ. MLA ಅವರು ಯಾಕಂದ್ರೆ ಪಾರ್ಟಿ ಬಂದಿರುವಾಗ ಇವರು ಅಲ್ಲಾದ್ರೂ ಪ್ರಚಾರ ಮಾಡಿ ಇದನ್ನು ಹಾಕ್ಬೋದು, ಅವ್ರು ಮಾಡ್ಬೋದು. ಇವ್ರ ಕೈಯಲ್ಲಿ ಇದೆ ಕೆಪಾಸಿಟಿ ಇದೆ. ಇನ್ನು ಉಡುಪಿಯಲ್ಲಿ ಕೇಳಿದೆ, ಎಲ್ಲ ಜನ ಪೇಷಂಟ್ ಹೇಳ್ತಾರೆ, ನಮ್ಮ ಕೈಯಲ್ಲಿ ಹೇಳ್ತಾರೆ. ಉಡುಪಿಯಲ್ಲಿ ಕೇಳಿದೆ, ಮಲ್ಪೆ ಹೋಗೋಣ ಅಂದರೆ ನನಗೆ ಸಣ್ಣ ಬಾಡಿಗೆ ಅಂತದೆ, ಹೋಗಿಲ್ಲ ಅಂತ ಹೇಳಲ್ಲ. ಕಾರಣ ನನಗೆ ಸಣ್ಣ ಬಾಡಿಗೆ ಇದೆ ಅಂತ ಹೇಳ್ತಾರೆ ಅಷ್ಟೇ. ನಾವು ನಮ್ಮ ಪಾಡಿ ಹೊಟ್ಟೆ ಪಡಿ ನಾವು ಹೋಗ್ಲೇಬೇಕು, ಆ ಕಡೆ ಹೋಗ್ಬೇಕು, ಈ ಕಡೆ ಹೋಗ್ಲೇಬೇಕು. ನಾನು ನೋಡಿರೋ ಮಟ್ಟಿ ಇದು ಸಾಮಾನ್ಯವಾಗಿ ಕೆಲವು ಆಗಿರ್ಬೋದು. ರೋಡ್ ಅಂದರೆ ಸರ್ ಮೂಲೆಗೆ ಬಿದ್ದುಬಿಟ್ಟಿದೆ ನೋಡಿ. ನಮ್ಮ KG ರೋಡಿಂದ ಅಪ್ ಟು ಪೆರಡೂರು ರೋಡ್ ಹೇಗಿದೆ, 5 ಬಸ್ ಪಾಸ್ ಆಗ್ತದೆ ಒಂದು ರೋಡಲ್ಲಿ. ಶಾಸಕರದ್ದು ಏನು ತಪ್ಪಂತ ನಾನು ಹೇಳೋದಿಲ್ಲ. ನನ್ನ ಲೆಕ್ಕದಲ್ಲಿ ಅವ್ರಿಗೆ 10 ಕೊಡೋದು ಅದು ನಮ್ದು, ಅವ್ರದ್ದು ಏನು ತಪ್ಪಂತ ನಾವು ಹೇಳೋದಿಲ್ಲ. ಆದರೆ ಇಲ್ಲಿ ಏನಂದರೆ ಯಾವ ಒಂದು ವೆಹಿಕಲ್ನವರಾಗಲಿ ಅದರ ಬಗ್ಗೆ ನಾವು ಒಂದು ಹೊಂಡ ತಪ್ಪಲಿಗೆ ಹೋದರೆ ಅವರು ಏನು ಹಿಂದಿನ ಬಂದು ವಾರ ನೋಡಿದ್ದಾರೆ ವಿನ ಬಿಟ್ಟರೆ ಒಂದು 2 ಗಂಟೆ 10 ಗಂಟೆಯಿಂದ 2 ಗಂಟೆ ಸ್ಟ್ರೈಕ್ ಮಾಡುವಂತ ಹೇಳುವವರು ಯಾರಿಲ್ಲ ನೋಡಿ. ಈಗ ಮಲ್ಪೆಯಲ್ಲಿ ಸ್ಟ್ರೈಕ್ ಆಗ್ತಿದೆ ಅವಾಗ, ರೋಡ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಎಲ್ಲಿ ಸ್ಪಂದನೆ ಸಿಗ್ತಿಲ್ಲ, ಎಲ್ಲಿ ಸಮಸ್ಯೆ ಆಗ್ತಾ ಇದೆ ನೀವು ನೋಡಿ ಪ್ರಕಾರ? ಸಮಸ್ಯೆಯಿಂದ ಮಲ್ಪೆಗೆ ಹೋಗ್ಲಿಕ್ಕೆ ಆಗುದಿಲ್ಲ, ರೋಡಲ್ಲಿ ಯಾರು ಮಾತಾಡುದಿಲ್ಲ. ನಮ್ಮ ರಿಕ್ಷಾ ಯಾವಾಗಲೂ ನೋಡಿದ್ರೆ ರಿಪೇರಿ ಎಷ್ಟು ಖರ್ಚು ಮಾಡ್ತೀವಿ. ಒಂದು 10 ರೂಪಾಯಿ ಜಾಸ್ತಿ ಹೇಳಿದ್ರೆ ಕೊಡೋದಿಲ್ಲ ಅವರು. ಸಮಸ್ಯೆ ತುಂಬ. ಮಳೆಗಾಲ ಸಮಸ್ಯೆ ಅಂದ್ರೆ ಹೊಂಡ ಇದ್ರೆ ಗೊತ್ತಾಗಿದೆ ಎಲ್ಲಿ ಹೊಂಡ ಅಂತ. ಬರ್ತಾರೆ ಎಲ್ಲೆಲ್ಲಿಂದ ಬರ್ತಾರೆ. ಟೂರಿಸ್ಟ್ ತುಂಬಾ ಬರ್ತಾರೆ. ರಸ್ತೆ ಇಲ್ಲ, ರಸ್ತೆ ಸರಿ ಇಲ್ಲ. ಬರ್ತಾರೆ, ಬಂದು ಎಂತ ಮಾಡ್ತಾರೆ? ಅದರಲ್ಲಿ ಹೇಳಿದ್ರೆ ಸೆಂಟ್ರಲ್ ಇದು ಹೈವೇ ಹೇಳ್ತಾರೆ, ಇಲ್ಲಿಂದ ಮಾಡಲಿಕ್ಕೆ ಅವರೇ ಮಾಡ್ತಾರೆ. ಶಾಸಕರು ಸ್ವಲ್ಪ ಕೆಲಸ ಮಾಡ್ತಾರೆ, ಎಂತ ಮಾಡಿ. ಅದರಲ್ಲಿ ಒಂದು 5 ಮಾರ್ಕ್ ಉಂಟು. ಶಾಸಕರು ಕೊಟ್ಟ ಭರವಸೆ ಈಡೇರಿದೆಯಾ? ಮತ್ತೆ ಇಲ್ಲಿ ನೀವು ಎದುರು ನೋಡುವಂತ ಮುಖ್ಯ ಸಮಸ್ಯೆಗಳೇನು? ಯಾವ ತರ? ರೋಡ್ ಸಮಸ್ಯೆ
ಈ ತರ ಸರಿ ಮಾಡ್ಬೋದಿತ್ತು ಹಾ. ಅಂತ ಆದ್ರೆ ಯಾವ್ದು? ರೋಡನ್ನು ಒಂದ್ಸರಿ ಮಾಡಬೇಕು ಮೇನ್, ಹಾ. ಮತ್ತೆ ಯಾವ್ದಾದ್ರು ತೊಂದರೆ ಇಲ್ಲ ಸದಾ. ಶಾಸಕರ ಕಾರ್ಯವೈಖರಿ ಏನಿದೆ? ಕಾರ್ಯವೈಖರಿ ಬಗ್ಗೆ ಶಾಸಕರ ಕಾರ್ಯವೈಖರಿ ಬಗ್ಗೆ ತೊಂದರೆ ಇಲ್ಲ, ಆದ್ರೆ ರೋಡ್ ಒಂದು ಕರೆಕ್ಟ್ ಮಾಡ್ಲಿಲ್ಲ. ಹಾ, ಮೇನ್ ರೋಡ್ ಅದು ಸಹ ನಮ್ದು ಮಲ್ಪೆ ಎಷ್ಟು ಕಷ್ಟ ಆಗುತ್ತೆ? ಹಾ? ಎಷ್ಟು ಕಷ್ಟ ಆಗುತ್ತೆ? ಕಷ್ಟ ತುಂಬಾ ಕಷ್ಟ ಆಗ್ತದೆ, ಮತ್ತೆ ಬ್ಲಾಕ್ ಆಗ್ತದೆ, ನಿಲ್ಬೇಕಾಗ್ತದೆ ನಾವು ಅರ್ಜೆಂಟ್ ಹೋಗುವವರೆಲ್ಲ. ಅದ್ರಲ್ಲಿ ಹೇಳು, ಏಷ್ಯಾದಲ್ಲೇ ಎರಡನೇ ದೊಡ್ಡ ಅತಿ ಬಂದರ್ ಇರುವಂಥದ್ದು ಮಲ್ಪೆಯಲ್ಲಿ, ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಮಲ್ಪೆ. ಸೊ ಈಗ ಮೀನುಗಾರರು ಅವರು ಕೊಟ್ಟಂಥ ಭರವಸೆಯನ್ನ ಶಾಸಕರು ಈಡೇರಿಸಿದಾರ. ಇಲ್ಲಿನ ಸಮಸ್ಯೆಗಳು ಮುಖ್ಯವಾಗಿ ಹೇಳೋದಾದ್ರೆ ಏನು ಹೇಳ್ತೀರಿ? ಶಾಸಕರ ಬಗ್ಗೆ ನಮಗೆ ಅದ್ರ ಬಗ್ಗೆ ಅಷ್ಟು ಇದಿಲ್ಲ. ನಮಗೆ ದೋಣಿಯವರು, ಬೋಟ್ನವರು ಇದು ಬಲೆ ಎಲ್ಲ ಹೊಸ್ತು ಮಾಡಲಿಕ್ಕೆ ಮತ್ತು ಡ್ಯಾಮೇಜ್ ಇದ್ದು ರಿಪೇರಿ ಮಾಡಿ ಕೊಡಲಿಕ್ಕೆ ಇದು ಕೆಲಸ. ನಾವು ಅದನ್ನ ಅವರು ತಂದು ಕೊಟ್ಟಾಗ ಅದನ್ನ ಹೊಸ್ತು ಮಾಡಿ ರೀಸೆಟ್ ಮಾಡಿ ಕೊಡೋದು ದೋಣಿಯವರಿಗೆ ಬೋಟ್ನವರಿಗೆ. ನಮಗೆ ಬೇರೆ ಇದ್ರದ್ದು ಹೆಚ್ಚಿಗೆ ಇದಿಲ್ಲ, ಎಂತ ಕಮಾಯಿ ಅಂತಿಲ್ಲ. ನಾವು ಮುಂಚೆ ಎಲ್ಲ ಬೋಟ್ನಲ್ಲೇ ಕೆಲಸ ಮಾಡಿದವರು, ಈಗ ಇದು ಬಲೆ ಕೆಲಸ ಮಾಡಲಿಕ್ಕೆ ಬಂದಿದ್ದೇವೆ. ಸಮಸ್ಯೆ ಅಂತಂದರೆ ಇದು ನಮಗೆ ಸಿಕ್ಕಿದ್ರೆ ಹೊಸ ಬೋಟ್ ಗಿಟ್ಟು ಮಾಡಿ ಬಲೆ ಎಲ್ಲ ಮಾಡ್ಲಿಕ್ಕೆ ಸಿಕ್ಕಿದ್ರೆ ಮಾಡಿ ಕೊಡ್ತೇವೆ, ಮತ್ತೆ ಡ್ಯಾಮೇಜ್ ಆಗದಾದ್ರೆ ಅವರಿಗೆಲ್ಲ ಸರಿ ಮಾಡಿ ಕೊಡ್ತೇವೆ. ನಿಮ್ಮ ರಾಜ್ಯವೇ ಸಮಸ್ಯೆ ಕೇಳಿ ನಮಗೆ ಅಂದರೆ ಈಗ ನಾವು ಇಲ್ಲಿ ಕೂಲಿ ಕೆಲಸ ಮಾಡೋರಲ್ಲ, ಇದು ಕೂಲಿ ಕೆಲಸ ನಮ್ಮದು. ನಮಗೆ ದಿವಸಕ್ಕೆ ದಿನ ಸಂಬಳ ಅಂದರೆ ಇದೇ ಗೊತ್ತುಂಟಾ, ಇದು ಬೆಲೆ ಎಲ್ಲ ಬೋಟಿಗೆ ಮತ್ತು ದೋಣಿಯವರಿಗೆ ಬೆಲೆ ಉಂಟಲ್ಲ, ಕೆಲವು ವಸ್ತು ಕೊಡ್ಲಿಕ್ಕೆ ಉಂಟು, ಕೆಲವು ಕಟ್ಟಾಗಿ ಬಂದದ್ದುಂಟು, ಅದು ಮಾಡ್ತೇವೆ, ರಿಪೇರಿ ಮಾಡಿ ಕೊಡ್ತೇವೆ. ನಾವು ಕೂಲಿ ಕೆಲಸ ಮಾಡಿದವರಾಗಿ ನಮ್ಮದು ದಿವಸ ಸಂಬಳ. ಮತ್ತೇನೆಂದ್ರೆ ಗೊತ್ತುಂಟು, ನಮಗೆ ಗೌರ್ಮೆಂಟಿಂದ ಏನು ಸಿಕ್ಕುವುದಿಲ್ಲ, ಮೀನುಗಾರರಿಗೆ ಏನು ಇದಿಲ್ಲ. ಅವರು ಎಷ್ಟು ಲಕ್ಷದ ಬಜೆಟ್ ಮಾಡಲಿ, ಕೋಟಿದ ಬಜೆಟ್ ಮಾಡಿದರೂ ನಮಗೆ ಮೀನುಗಾರರಿಗೆ ಏನು ಸವಲತ್ತಿಲ್ಲ. ಮತ್ತು ಇಲ್ಲಿ ಬಂದರಿನಲ್ಲಿ ಉಂಟಲ್ಲ, ನಮ್ಮ ಬಂದರಿನಲ್ಲಿ ಉತ್ಪತ್ತಿ ಆದಷ್ಟು ಗೌರ್ಮೆಂಟಿಗೆ ಯಾವುದರಲ್ಲಿ ಉತ್ಪತ್ತಿ ಇಲ್ಲ, ಅಷ್ಟು ಉತ್ಪತ್ತಿ ಉಂಟು ಗೌರ್ಮೆಂಟಿಗೆ. ಹೌದು, ಅವರಿಗೆ ಇದು ಉಂಟು, ನಮಗೆ ಮಗವೀರರಿಗೆ ಏನು ಕೊಡುವುದಿಲ್ಲ. ಯಾವ ಶಾಸಕ ಇಲ್ಲ ನಮ್ಮ ಸಮಾಜದಲ್ಲಿ. ಸರ್ಕಾರ ಇದ್ದರೆ ಇಸ್ಪಲ್ ಏನಾದರೂ ಕೆಲಸ ಮಾಡ್ಬೋದು, ಸರ್ಕಾರ ಇಲ್ಲಲ್ಲ. ಬರ್ತಾರೆ ಎಲ್ಲ ಅಪರೂಪಕ್ಕೆ ಬರ್ತಾರೆ ಹೋಗ್ತಾರೆ, ಹಾಗೆ ಅವರಲ್ಲಿ. ಯಾರ್ದು? ನಮ್ದ ಯಶ್ಪಾಲ್ ಸುವರ್ಣ ಶಾಸಕರ ಸುವರ್ಣದಿಂದ ಇದ್ದಾರೆ, ತೊಂದರೆ ಇಲ್ಲ ಅಷ್ಟೇ. ಅಷ್ಟು ಅವ್ರೀಗ 9 ಕೊಡ್ಬೋದು, 9 ಕೊಡ್ಬೋದು. ಹಾಗೆ ಇದೆ ಅಷ್ಟೇ, ಎಲ್ಲ ಸಮಸ್ಯೆ ಆಗಿದೆ. ಇದ್ರೆ ಏನ್ ಮಾಡೋದು, ಅವ್ರ ಹತ್ರ ಸರ್ಕಾರ ಇಲ್ಲಲ್ಲ. ಸರ್ಕಾರ ಇದ್ರೆ ಏನಾದ್ರು ಮಾಡ್ತಿದ್ರು ಅವರು, ಸರ್ಕಾರ ಇಲ್ಲಲ್ಲ. ಅವರನ್ನು ಕೇಳುವವರಿಗೆ ಅವ್ರಿಗೆ ಎಷ್ಟು ಕೇಳಿದ್ರು ಅಲ್ಲಿ ಕೊಡೋದಿಲ್ಲ. ಸಿದ್ದರಾಮಯ್ಯನವ್ರು ಕೊಡೋದಿಲ್ಲ. ಹಾಗೆ ಈ 2 ವರ್ಷ ಮೊದಲು ಕೊಟ್ಟ ಭರವಸೆಯನ್ನ ಈಡೇರಿದ್ಯಾ ಅಥವಾ ಯಾರಿದ್ದು? ಹಾಗೆ ಇದೆಯಾ? ನಿಮಗೆ ಕೊಟ್ಟ ನಮ್ಗೆ ಎಂತ ಭರವಸೆ ಕೊಟ್ಟಿದ್ದಾರೆ ಅವರು? ಏನು ಭರವಸೆ ಕೊಟ್ಟಿಲ್ಲ? ಇಲ್ಲ, ಯಾವ ಭರವಸೆನೂ ಕೊಡ್ಲಿಲ್ಲ. ಸಚಿವರು ಕೊಟ್ಟಿಲ್ಲ, ನಿಮ್ಗೆ ಏನು ಕೊಡ್ಲಿಲ್ಲ. ನಮ್ಗೆ ಅದು ಕೊಡ್ತೇವೆ ಇದು ಕೊಡ್ತೇವೆ ಅಂತ ಯಾವ್ದು ಹೇಳಿಲ್ಲ ನಮ್ಗೆ. ಯಾವ ಸರ್ಕಾರದವರು ಹೇಳಿಲ್ಲ. ಹಾಗೆ ನಿರೀಕ್ಷೆಯೂ ಇಲ್ಲ, ಕೊಡ್ತಾರೆ ಅಂತ ನಿರೀಕ್ಷೆಯೂ ಇಲ್ಲ ಅವರು. ಸರಿ, ಥ್ಯಾಂಕ್ ಯು. ಇದಿಷ್ಟು ಉಡುಪಿ ವಿಧಾನಸಭಾ ಕ್ಷೇತ್ರದ ಮತದಾರರು ಶಾಸಕ ಯಶ್ಪಾಲ್ ಸುವರ್ಣ ಅವರಿಗೆ ಕೊಟ್ಟಂತಹ ಮಾರ್ಕ್ಸ್ ಕಾರ್ಡ್. ಬಹುತೇಕ ಮಂದಿ ಹೇಳೋದೊಂದೇ, ರಾಜ್ಯ ಸರ್ಕಾರದ ಸಪೋರ್ಟ್ ಇಲ್ಲ, ಅನುದಾನ ಇಲ್ಲ. ಅನುದಾನ ಕೊಟ್ಟಲ್ಲಿ ನಮ್ಮ ಶಾಸಕರು ಯಶ್ಪಾಲ್ ಸುವರ್ಣ ಅವರು ಮತ್ತಷ್ಟು ಅಭಿವೃದ್ಧಿಯನ್ನ ಮಾಡ್ತಾರೆ. ಮುಖ್ಯವಾಗಿ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಪರ್ಕ ಹೆದ್ದಾರಿ, ಅದರ ರಸ್ತೆಗಳು ಸಂಪೂರ್ಣ ಕೆಟ್ಟು ಹೋಗಿರುವಂಥದ್ದು. ಎಲ್ಲರ ಆರೋಪಗಳು ಒಂದೇ, ಎಲ್ಲರ ಬೇಸರಗಳು ಒಂದೇ. ರಸ್ತೆಗಳು ಸರಿ ಮಾಡಬೇಕು. ಮಳೆಗಾಲ ಮುಗಿದ್ರೂ ಕೂಡ ಇನ್ನೂ ರಸ್ತೆ ಸರಿಯಾಗಿಲ್ಲ. ಓಡಾಡಲಿಕ್ಕೆ ಬಹಳಷ್ಟು ಸಂಕಷ್ಟ. ಯಾಕಂದ್ರೆ ಮುಖ್ಯವಾಗಿ ಉಡುಪಿ ಜಿಲ್ಲೆಯಲ್ಲಿ ಹಾದು ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿ ಒಂದು ಕಡೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸಿದ್ರೆ, ಒಂದಷ್ಟು ಮಂದಿ ಶಾಸಕರ ಪ್ರಯತ್ನ ಬೇಕು ಅನ್ನುವಂಥ ಮಾತನ್ನು ಹೇಳಿದ್ರೆ, ಮತ್ತೆ ಒಂದಷ್ಟು ಮಂದಿ ಶಾಸಕರು ಈ ಭಾಗದ ಶಾಸಕರು ಬಿಜೆಪಿಯವರು, ಕೇಂದ್ರ ಸರ್ಕಾರ ಕೂಡ ಬಿಜೆಪಿ. ಹೀಗಾಗಿ ಅಲ್ಲಿ ಮಾತುಕತೆ ನಡೆಸಿ ಒಂದಷ್ಟು ಅನುದಾನವನ್ನ ಕೇಂದ್ರದಿಂದ ತಂದು ಈ ರಸ್ತೆ ಸಂಪರ್ಕವನ್ನ ಸರಿ ಮಾಡಬಹುದಿತ್ತು ಅನ್ನುವಂತಹ ಮಾತನ್ನ ಮತದಾರರು ಹೇಳುವಂಥದ್ದು. ಮುಖ್ಯವಾಗಿ ಈ ಭಾಗದಲ್ಲಿರುವಂತಹ ಏಷ್ಯಾದಲ್ಲಿ 2ನೇ ಅತಿ ದೊಡ್ಡ ಬಂದರು, ಮೀನುಗಾರಿಕಾ ಬಂದರಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಸರಿ ಇಲ್ಲ. ಜೊತೆಗೆ ಬಹಳ ದೊಡ್ಡ ದೇಶದ ಮೂಲೆ ಮೂಲೆಯಿಂದ
ರಾಜ್ಯಗಳಿಂದ ಈ ಭಾಗಕ್ಕೆ ಪ್ರವಾಸಿಗರು ಬರ್ತಾರೆ, ಅವರನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಏನು ಸರಿಯಾದ ರಸ್ತೆ ಇಲ್ಲ ಅನ್ನೋ ಅಳಲನ್ನ ಈ ಭಾಗದ ರಿಕ್ಷಾ ಚಾಲಕರಿರ್ಬೋದು, ವಾಹನ ಚಾಲಕರಿರ್ಬೋದು, ಎಲ್ಲರೂ ಕೂಡ ಹೇಳೋದು ಒಂದೇ ಮಾತು, ರಸ್ತೆ ಸರಿಯಿಲ್ಲ, ರಸ್ತೆ ಸರಿಯಿಲ್ಲ, ರಸ್ತೆ ಸರಿಯಿಲ್ಲ ಅನ್ನೋದು. ಸದ್ಯ ಒಟ್ಟಾರೆ ಶಾಸಕರ ಕಾರ್ಯವೈಖರಿ ಬಗ್ಗೆ ಬಹಳಷ್ಟು ಮೆಚ್ಚುಗೆಯನ್ನ ಈ ಭಾಗದ ಮತದಾರರು ಏನು ಹೇಳಿರುವಂಥದ್ದು. ಆದರೆ ರಾಜ್ಯ ಸರ್ಕಾರ ನಮ್ಮ ಶಾಸಕರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವ ಏನು ಬೇಸರವನ್ನ ಈ ಭಾಗದ ಮತದಾರರು ಹೇಳಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಪರೀಕ್ಷೆ ನ್ಯೂಸ್ ಫಾಸ್ಟ್ ಉಡುಪಿ.